ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ಇದು ಫಸ್ಟ್ ಇಯರ್ಗ ಲೈನ್? ಹೌದು ಅಂಕಲ್. ಹಲೋ ಅಂಕಲ್, ನಿಮ್ ಮಕ್ಳಿಗೆ ಅಡ್ಮಿಷನ್ ಮಾಡಕ್ ಬಂದ್ರಾ? ನಿಮ್ಮ ಅಜ್ಜಿಗೆ ನನ್ನ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಾಯಿ ಮುಚ್ಚ, ನಾನು ಕೇಳಿದಷ್ಟು ಉತ್ತರ ಕೊಡ್ಬೇಕು, ಹೌದಾ ಇಲ್ವಾ ಅಂತ. ಹೌದು. ಥ್ಯಾಂಕ್ಸ್. ರೌಡಿಗಳು ಇಂಥವ್ರಿಂದಾನೆ ಕನ್ನಡ ಸಿನಿಮಾಲಿ ಗ್ಯಾಂಗು, ಲಾಂಗು, ಐಟಮ್ ಸಾಂಗು ಅಂತ ಹಾಳಾಗೋಗಿರೋದು. ಶಿಷ್ಯ ಶಿಷ್ಯ ಕರೀತಾವ್ರೆ. ನಿಮ್ಮನ್ನೇ ಕರೀತಿರೋದು. ಕಾಲೇಜ್ ಪ್ರೆಮಿಸಸ್ ಅಲ್ಲಿ ಬೇಕಿಂಗ? ನಾನ್ ಹಿಂಗೆಲ್ಲೂ ಭಿಕ್ಷೆ ಬೇಡೋದ್ ನೋಡೇ ಇಲ್ಲ. ಹಿಂಗ್ ಭಿಕ್ಷೆ ಬೇಡೋರು ಕೈ ಕಾಲು ಹಿಡ್ಕೊಂಡು ಬೆಗ್ ಮಾಡ್ಬೇಕು. ನೋ ಪ್ರಾಬ್ಲಮ್. ಇದು ಬೆಗ್ಗಿಂಗ್ ಅಲ್ಲಮ್ಮ, ಚಂದ. ನಮ್ ಕಾಲೇಜ್ ಕುಲಪತಿ ಬೇಕೂಪ ಇದಾರಲ್ಲ. ಬೇಕೂಪನ? ಬೇಕೂಪ ಅಂದ್ರೆ ಬೇಡ್ರಳ್ಳಿ ಕುಮಾರಪ್ಪನ್ ಮಗ ಪಾಲಾಕ್ಷ. ಅವರಿಗೆ ತುಂಬಾ ಮುಖ್ಯವಾದ ಜಾಗದಲ್ಲಿ ಕ್ಯಾನ್ಸರ್. ಓ ಮೈ ಗಾಡ್, ಇನ್ ವಿಚ್ ಪ್ಲೇಸ್? ನಾಟ್ ರೀಚಬಲ್. ಓ, ನೆಟ್ವರ್ಕ್ ಪ್ರಾಬ್ಲಮ್. ಅದಕ್ಕೆ ಈ ಚಂದ ಎತ್ತರ ಎಲ್ಲ 100 ರೂಪಾಯಿ ಎತ್ತರ. ಇಲ್ಲ, ಬಲಾತ್ಕಾರ, ಮೋಸ. ಏನ್ ಮಾಡ್ತಿದ್ದೀರಾ ನೀವು? ಇದು ಅನ್ಯಾಯ, ಅಕ್ರಮ, ಮೋಸ, ವಂಚನೆ, ದಗ. ಯಾರೋ ನೀನು? ಲೋಕಾಯುಕ್ತನ, ಗಾಂಧಿ ಭಕ್ತನ? ಎತ್ತಲೆ ನೀನು, ಎತ್ತ ಹಾಕಿ. ಅವ್ರನ್ನ ಎದುರು ಹಾಕೊಳ್ಳೋದು ಬೇಡಿ ಸರ್. ಅವ್ರು ಲೋ ಕ್ಲಾಸ್ ರೌಡಿಗಳು, ಲೋ ಬಡ್ಜೆಟ್ ಅಲ್ಲಿ ನಮ್ ಕತೆ ಮುಗಿಸ್ಬಿಡ್ತಾರೆ. ನಾನ್ ಯಾಕೆ ಕೊಡ್ಲಿ? ನನ್ ತಂಗಿ ಓದ್ಸಕ್ಕೆ ಅಂತ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ದುಡ್ದಿರೋ ದುಡ್ಡು ನಾನ್ ಯಾಕೆ ಕೊಡ್ಲಿ? ಹೌದಾ? ಹಂಗಾರೆ ನಾವೇ ಕೊಡ್ತೀವಿ. ಎಷ್ಟು ಬೇಕು ಹೇಳಿ ಸರ್, ನಾನ್ ಕೊಡ್ತೀನಿ ಸರ್. ಆದ್ರೆ ನನ್ನ ಹತ್ರ 100 ರೂಪೀಸ್ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಬಸ್ ಮಾಡ್ಕೊಳ್ಳಿ. ನೋ ಲೈನ್, ಓನ್ಲಿ ಫೈನ್. ಎಲ್ಲ ಬಂದು ಹಾಕ್ರಲ್ಲ. ಎಲ್ಲ ಬಂದು ದುಡ್ಡು ಹಾಕ್ರಿ, ಜಲ್ದಿ ಜಲ್ದಿ ಬನ್ನಿ. ಹಾಕೋ, ಹಾಕಿ. 4800, 5000. ಸೂಪರ್ ಪರ್ಫಾರ್ಮೆನ್ಸ್. ಈ ಡಬ್ಬ ಇನ್ಯಾಕೆ? ಓ, ಜಸ್ಟ್ ಮಿಸ್. ಲೋ, ಏನ್ ಆಕ್ಟಿಂಗ್ ಮಾಡಿದ್ರು ನೀವಿಬ್ರು. ನನ್ ಜೊತೆ ಫಿಲಂ ಇಂಡಸ್ಟ್ರಿ ಬಂದ್ಬಿಡು. ನೀನ್ ಗ್ಯಾಂಗ್ ಸ್ಟಾರ್, ಲಾಂಗ್ ಸ್ಟಾರ್, ನಾನು ಆಸ್ ಇಟ್ ಇಸ್ ಸ್ಟ್ರಗ್ಲಿಂಗ್ ಸ್ಟಾರ್. ಅದಿರ್ಲಿ, ನಾನ್ ದುಡ್ಡು ಎಣಿಸ್ತೀನಿ ಕೊಡ್ರೆ ನಾನು ಎಣಿಸೋ ದುಡ್ಡು ಜಾಸ್ತಿ ಆಗುತ್ತೆ. ಏನಂತೆ ಶಾಮಂಗೆ? ನಿನಗೆ ದುಡ್ಡು ಎಣ್ಸಕ್ ಕೊಟ್ರೆ ಪೋಣಿಸ್ಕೊಂಡ್ಬಿಡ್ತೀಯಂತೆ. ಯಾಕಂದ್ರೆ ಲಾರಿ? ನನ್ನ ಹೆಸರು ಲಾರಿ ಅಲ್ಲ, ಮೈಲಾರಿ. ನನ್ನ ಮಗನೇ ನೋಡಕೊಳ್ಳ ಕಿತ್ತೋಗಿರೋ ಬುಲ್ಡೋಸರ್ ತರ ಇದ್ಯಾ. ನನ್ನೇ ಅಂಕಲ್ ಅಂತೀಯ? ಅದು ಎರಡೆರಡು ಸರಿ. ನನ್ ಬ್ಯಾಕ್ ಸೈಡ್ ಹುಡುಗಿ ನನ್ನ ಒಂದ್ಸಲ ಅಂಕಲ್ ಅಂತ ಕರ್ಲು, ಅದಕ್ಕೆ ನಾನು ಹೊಟ್ಟೆವರೆಗೆ 4-5 ಸಲ ಅಂಕಲ್ ಅಂತ ಕರ್ದೆ. ಇನ್ನೂ ಒಂದ್ ಹೇಳ್ತಾಳೆ, ಏಯ್ ನೀನೇ ನನ್ನ ಅತ್ಯ, ಮಾತ್ ಬರೋದಿಲ್ಲ ನೆಟ್ಗೆ ಮಗನೇ ಎಗ್ರೆಗ್ ಓದಿತ್ಯಾ. ಈ ನನ್ನ ಮಗ ಹೇಳದ್ನ ಹೇಳ್ಕೊಟ್ಟೆ, ಅವ್ನ್ ಸುಮ್ನೆ ಹೇಳ್ತಾನೆ. ಯಾರ? ಏಯ್ ದುಡ್ಡು ಕೊಡ. ಏಯ್ ಬಾಸ್, ದುಡ್ಡು ಕೇಳ್ತಾರೆ, ತಗೊಳ್ಳಿ ಬಾಸ್, ತಗೊಳ್ಳಿ. ಸುಮ್ಮನಿರು ಕಂತ್ರಿ. ಏಯ್ ಜೂಟ್ ಹೇಳಿ ಕೇಳಿಸಿಲ್ವೇನಾ? ಕಾಲ್ ಸಿಗಾಕೊಂಡ್ಬಿಟ್ಟಿದ್ಯಲ್ಲ ಇನ್ನು. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನಾನೇ ಹಾಳಾಗ್ತಾ ಇಲ್ಲ. ಈ ನನ್ ಮಕ್ಳೆಲ್ಲ ಸೇರಿ ನನ್ನನ್ನು ಹಾಳು ಮಾಡ್ತಾ ಇದಾರಪ್ಪ. ಏಯ್ ನಂಗೂ ಒಂದ್ ಆಟ ಹಾಕ್ರ. ಅಂತ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ, ಆದ್ರೆ ಇವನ್ನ ಉದ್ಧಾರ ಮಾಡೋದ್ ಮಾತ್ರ ನಮ್ ಕೈಲಿಲ್ಲ. ಖಂಡಿತ ಆಗಲ್ಲ. ನೀವ್ ಎಷ್ಟೇ ಶಾಕ್ ರಿಯಾಕ್ಷನ್ ಕೊಟ್ರಿ ಇವನಂತೂ ಉದ್ಧಾರ ಆಗಲ್ಲ. ಗುಡ್ ಸರ್. ಏನ್ ಗುಡ್? ಇನ್ನೊಬ್ನೇ ಇದೆಯಾ? ಹೌದು ಸರ್. ಆಹಾ, ಪಾರ್ಟಿ ಗೀಟಿ ಎಲ್ಲ ಮುಗಿತಾ? ಸರ್ ನಾನು ಓದ್ತಾ ಇದೀನಿ ಸರ್, ಪಾರ್ಟಿ ಗೀಟಿ ಎಲ್ಲ ಏನು ಮಾಡಲ್ಲ. ಅಂದಾಗೆ ನೀನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೆ ಅಲ್ಲ? ಹೌದು ಸರ್, ಕ್ಯಾನ್ಸರ್ ಸ್ಪೆಷಲಿಸ್ಟ್. ಓ ಮಿಸ್ಟರ್ ಕ್ಯಾನ್ಸರ್ ಸ್ಪೆಷಲಿಸ್ಟ್, ನನಗೊಂದು ಸತ್ಯ ಗೊತ್ತಾಗ್ಬೇಕಾಗಿದೆ. ನನ್ನ ದೇಹದ ಯಾವ ಮುಖ್ಯವಾದ ಜಾಗದಲ್ಲಿ ಕ್ಯಾನ್ಸರ್ ಆಗಿದೆ? ನಂದಿನ ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲಲ್ಲ ಸರ್, ನನಗೆ ಯಾಕೆ ಗೊತ್ತಾಗುತ್ತೆ? ನನ್ನೇನ್ ಭಿಕಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರ ನೀವು? ನಗಬೇಡ ನೀನು, ನಗಬೇಡ. ನಾಚಿಕೆ ಆಗೋದಿಲ್ವೇನೆ ನಿನ್ಗೆ? ಹುಡುಗರು ಫೀಸ್ಗೆ ಅಂತ ತಂದಿರೋ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೀರಲ್ಲ. ನನಗೆ 500 SMS ಕಾಲ್ಗಳು ಬಂದಿವೆ. ಎಲ್ಲರೂ ಕೇಳ್ತಾರೆ, ಸರ್ ನಿಮಗೆ ಕ್ಯಾನ್ಸರ್ ಆಗಿದೆಯಾ ಅಂತ. ತುಂಬಾ ಸಂತೋಷದ ವಿಷಯ ಅಲ್ಲ ಸರ್? ನಿಮ್ಮನ್ನ ಇಷ್ಟಪಡೋರು ಎಷ್ಟು ಜನ ಇದಾರೆ ಅಂತ ಈಗ್ಲಾರು ಗೊತ್ತಾಯ್ತಲ್ಲ. ಶಣಪೈತೆ. SMS ಕಾಲ್ಗಳು ಬಂದಿರೋದು ಯಾತಕ್ಕೋಸ್ಕರ ಗೊತ್ತಾ? ನಾನು ಸಾಯಕ್ ಮುಂಚೆ ಅವ್ರ ಸಾಲಗಳನ್ನ ತೀರಿಸ್ಲಿ ಅಂತ. ನನಗ್ ಗೊತ್ತು ಕಣಯ್ಯ, ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ. ನಾನು ಒಬ್ಬೊಬ್ಬನ್ನು ಸುಮ್ಮನೆ ಬಿಡೋದಿಲ್ಲ. ಸರ್ ಸ್ವಿಚ್ ಹಾಕ್ಬಿಡಿ. ಏನಾಯ್ತು? ಕಳ್ರು ಕಾಪಾಡಿ. ಸರ್ ಇವ್ರ್ಯಾರು ನನಗೆ ಗೊತ್ತಿಲ್ಲ. ನಿಮ್ಗೆ? ಓ, ಸೊ ನೀವೆಲ್ಲ ಇಲ್ಲೇ ಸೆಟ್ಲ್ ಆಗಿದ್ದೀರಾ? ತಗೊಳ್ಳಿ, ರೂಮ್ ಬಾಡಿಗೆ ಅಂತ ಇಟ್ಕೊಳ್ಳಿ. ಮಂತ್ಲಿ ಕರೆಕ್ಟ್ ಆಗಿ ಕೊಟ್ಬಿಡ್ತೀವಿ ಸರ್. ಏನ್ರಯ್ಯ ನನಗೆ ಬಿಸ್ಕೆಟ್ಸ್ ಹಾಕ್ತಾ ಇದ್ದೀರಾ? ಎಷ್ಟು ವರ್ಷ ಆಯ್ತಾ ನಿಮ್ಮನ್ನೆಲ್ಲ ಕಾಲೇಜಿಂದ ಓಡಿಸಿ? ಏನೊಂದು 2 3 5 ವರ್ಷ, ಬರೀ 3 ವರ್ಷ ಅಷ್ಟೇ. ನಾಚಿಕೆ ಆಗೋದಿಲ್ಲ ನಿಮ್ಗೆ? ಯಾಕೆ ಸರ್? 3 ವರ್ಷದಿಂದಾನು ಇಲ್ಲೇ ಬಿಟ್ಟಿದ್ದೀರಲ್ಲ. ಅದೆಲ್ಲ ಇರ್ಲಿ ಸರ್, ನನ್ ಮಾತು ಕೇಳಿ ಸರ್.
ಹೊಸದೊಂದು ಸ್ಕೀಮ್ ಓಪನ್ ಆಗಿದೆ, ಹೇಳ್ತೀನಿ ಕೇಳಿ ಸರ್. ನೀನ್ ಸ್ಕೀಮು ಬೇಡ ಏನು ಬೇಡ. ಹಾಗಲ್ಲ ಸರ್, ಈ ಬಿಗ್ ಬಜಾರ್ ಅಲ್ಲಿ ಒಂದು ಪ್ಯಾಂಟ್ ತಗೊಂಡ್ರೆ ಒಂದು ಫ್ಲಾಟೇ ಫ್ರೀ. ಓ, ಹಿಂದೆ ಹೀಗೆ ಹೇಳಿದ್ರಿ, ಒಂದ್ ಎಸಿ ತಗೊಂಡ್ರೆ ಲೈಫ್ ಲಾಂಗ್ ಕರೆಂಟ್ ಬಿಲ್ಲೇ ಬರೋಲ್ಲ ಅಂತ. ಬೆಸ್ಕಾಮ್ ಏನು ರೆಂಟಿ ಅಪ್ಪನ ಮನೆ ಪ್ರಾಪರ್ಟಿ. ಏನಿಲ್ಲ ಸರ್, ಎಸಿ ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆಯಾ ಅಂದೆ ಸರ್. ಆ ಶಣ ಪೈಸ, ನೀವ್ ಹೇಳಿದ ಸ್ಕೀಮ್ಗಳಿಗೆಲ್ಲ ಸಾಲ ಮಾಡಿ ಮಾಡಿ ಯಾವ ಸಾಲಕ್ಕೆ ಎಷ್ಟು ಬಡ್ಡಿ ಕಟ್ತೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಏನದು ಬೆಬೆ 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 ಬೆಬೆ? ಏನಿಲ್ಲ, ನಿಮ್ಗೂ ರೋಸಿ ಮೇಡಮ್ಗೂ ಇರೋ ಕನೆಕ್ಷನ್ ಬಗ್ಗೆ ನಿಮ್ ಮಿಸ್ಸ್ಗಿನ್ನು ಫೋನ್ ಮಾಡಿ ಹೇಳಿಲ್ಲ ಅಂತ ಹೇಳ್ತಿದ್ದಾನೆ ಅಷ್ಟೇ. ಈ ಶಾಕ್ ರಿಯಾಕ್ಷನ್ ನೋಡಿದ್ರೆ ರೋಸಿ ಮೇಡಮ್ ಕನೆಕ್ಷನ್ ಇನ್ನೂ ಇರಂಗಿದೆ. ಮನೆ ಹಾಡ್ರ ನನಗೆ ಬ್ಲಾಕ್ ಮೇಲ್ ಮಾಡ್ತೀರಿ ಬ್ಲಾಕ್ ಮೇಲ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಒಬ್ಬೊಬ್ರು ಒತ್ತು ಒಳಗಡೆ ಹಾಕಿಸ್ತೀನಿ. ನೀವ್ ಇನ್ನೂ ಗಿಲ್ಲ ಇದ್ರೆ ಸಾಯೋವರೆಗೂ ಜೈಲ್ ಕುಳಿತಾ ಬಿದ್ದಿರ್ಬೇಕು. ಹಾಕ್ ಮಾಡ್ತೀನಿ. ಚೆನ್ನಾಗಿ ಓಪನ್ ಮಾಡ್ಕೋಬೇಡಿ ಸರ್, ನಿಧಾನ ಕೇಳಿ, ಅರ್ಥ ಆಗುತ್ತೆ. ಹೋಗ್ತೀವಿ ಸರ್, ಜಿಪ್ ಹಾಕಿ ಸೋಮ್ನ ಅಂದ್ವಿ. ನೀ ಬರಲ್ವೇನಾ? ನಾನ್ ಬರಲ್ಲ, ಹೋಗೋ. ಮ್ಯಾಚ್ ಆಗ್ತಾ ಇಲ್ಲ. ನೋಡ್ಕಾಮು, ನೀನ್ ತುಂಬಾ ಇಂಟೆಲಿಜೆಂಟ್ ಹುಡುಗ. ಈ ಅಪಾಪೋಲಿಗಳ ಸಹವಾಸ ಮಾತ್ರ ಮಾಡ್ಬೇಡ. ಖಂಡಿತ ಇಲ್ಲ ಸರ್. ಹತ್ತಿರವಾಗಿ ಬಾಗ್ಲು ಹಾಕು, ಯಾರನ್ನು ಒಳಗಡೆ ಬಿಡ್ಬೇಡ. ಅಂಡರ್ಸ್ಟ್ಯಾಂಡ್? ಗುಡ್ ನೈಟ್. ಏ ನೀವ್ ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ಕಣ್ರೋ. ಹಿಂಗೆ ನಡೀತಾ ಇದ್ರೆ ಒಂದ್ಸ ನನ್ನ ಕಾಲೇಜ್ನ ಆಚೆ ಹಾಕ್ತಾರೆ. ನನಗೇನೋ ಮನೆ ಇದೆ, ಪರವಾಗಿಲ್ಲ. ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? ನಿಮ್ ಮನೆಗೆ. ಏನದು? ಪ್ರಿನ್ಸಿಪಲ್ ಬ್ಯಾಗು. ಇರು, ನಾವು ಕೊಟ್ಬಿಡ್ತೀನಿ. ಗಾಂಧಿ ಕ್ಲಾಸ್ ಕೊಡ ಕೊಡ. ರಾಮ್ ನೋಡು, ಕ್ಯಾಶ್ ಇದೆಯಾ ನೋಡು. ಪ್ರಿನ್ಸಿಪಲ್ ಬ್ಯಾಗ್ ಹಾಗೆಲ್ಲ ಚೆಕ್ ಮಾಡ್ಬೇಡ. ಇರಮ್ಮ, ಇರು ನೋಡೋಣ. ರೋಸಿ ಮೇಡಮ್ ಫೋಟೋ 15 ವರ್ಷ ಹಿಂದಿದ್ದು. ತಗ ರೋಸಿ ಮೇಡಮ್, ನೀನೇ ಇಕ್ಕು. ಏನು ಇದು? ಕ್ವೆಶ್ಚನ್ ಪೇಪರ್. ಕ್ವೆಶ್ಚನ್ ಪೇಪರ್? ನನಗ್ ಕೊಡೋ ಪ್ಲೀಸ್, ನಾನು ಕಾಪಿ ಹೊಡೆದಾರು ಪಾಸ್ ಆಗ್ತೀನಿ ಪ್ಲೀಸ್. ನೀನೆಲ್ಲ ಪಾಸ್ ಆಗ್ತೀಯಾ? ಎಕ್ಸಾಮೇ ಬರೀತಿಲ್ಲ. ಯಾಕೆ? ನಾಳೆ ನೀನ್ ಕ್ವೆಶ್ಚನ್ ಪೇಪರ್ ಮಾರ್ಬೇಕಲ್ಲ. ಯಾರು? ನೀನು. ಯಾಕೆ? ನಮ್ ಖರ್ಚಿ ಕಾಸು ಬೇಕಲ್ಲ. ಅದಕ್ಕೆ ನಾವು ಕ್ವೆಶ್ಚನ್ ಪೇಪರ್ ಮಾರಿದ್ರೆ ಯಾರು ತಗೊಳಲ್ವಲ್ಲ. ನೋಡು, ನಾನ್ ಪೇಪರ್ ಎಲ್ಲ ಮಾರ್ತಾ ಇಲ್ಲ. ನೀನ್ ಪೇಪರ್ ಮಾರ್ಬೇಡ, ಕ್ವೆಶ್ಚನ್ ಪೇಪರ್ ಮಾರು. ಸೀರಿಯಸ್. ಯಾಕ? ಅಪ್ಪನಿಗೆ ಬೇಜಾರಾದ್ರೆ ಕಣ್ ಮುಚ್ಚಿಸ್ತೀವಿ. ಮೋದಿ ಜೆರಾಕ್ಸ್ ಓನ್ಲಿ 30 ಪೈಸೆ. ಕೊಡ್ತಾ ಗಾಡಿ. ಅರೆ ನಿನ್ನ ಯಾಕೋ ಏನಾಯ್ತು ತಿರ್ಗಾ ಈ ಗಾಡಿಗೆ? ಮತ್ತೆ ಕೈ ಕೊಡ್ತಾನಲ್ಲೇ. ಸಾಲ ಮಾಡಿ ಶೋಕಿ ಮಾಡಿದ್ರೆ ಹಿಂಗೆ ಆಗೋದು. ಗಾಂಧಿ, ಸಾಲ? ಅಯ್ಯೋ, ಸಾಲ ಅಂತಂದ್ರೆ ಮಾರಿ ಮುತ್ತು ಜ್ಞಾಪಕ ಬರ್ತಾವಳೆ. ಬೇಡ ಬಾ, ಅವರೆಲ್ಲ ಕೊಟ್ಟಿಗಳು. ಇಡಿಯಟ್ ನೋಡು, ಎದುರು ಬಿಟ್ಲು. ಹೌದು, ಅದಿರ್ಲಿ ಬಿಡು. ಈಗ ನಾವ್ ಮಾರಿ ಮುತ್ತಕ್ ದುಡ್ಡು ಕೊಟ್ಬಿಟ್ರೆ ಆಮೇಲೆ ಮೋಮೋಮ್ಗೆ ಏನ್ ಮಾಡೋದು? ಎಣ್ಣೆ ಹೊಡೆಗೆ ಯಾರು ಕೊಡ್ತಾರೆ? ಅದೇ ಕಾರ್ಡ್ ಹೊಡೆಗೆ ಯಾರು ಕೊಡ್ತಾರೆ? ಮತ್ತೆ ಅಪ್ಪಿ ತಪ್ಪಿ ಇಂತ ಹೆಣ್ಮಕ್ಳು ತೊಂದ್ರೆಯಲ್ಲಿ ಸಿಕ್ಕಾಕೊಂಡ್ರೆ ಕಾಪಾಡ್ದಿರೋಕಾಗತ್ತೇನೋ? ಒಳ್ಳೆ ಮ್ಯಾಥ್ಸ್ ಟೀಚರ್ ಮಗಳು ಕಣ. ಹೌದಾ? A² + B² ಎಷ್ಟು ಅಂತ ಗೊತ್ತಾ? ಬನ್ನಿ, ಈವ್ನಿಂಗ್ ಕ್ಲಾಸ್ ಬೇಕಾದ್ರೆ ತಗೋತೀವಿ. ನಿಮ್ ಓನರ್ ಸಿದ್ಧಾರ್ಥ ಅವ್ರು ಕೇಳ್ದೆ ಅಂತ ಹೇಳಿಪ್ಪ. ಅವ್ರ ಮಾವ SM ಕೃಷ್ಣ ಅವ್ರಿಗೂ ಹೇಳ್ತಾರೆ, ತಗೊಳ್ಳಲಿ. ಥ್ಯಾಂಕ್ ಯು. ಅಕೌಂಟ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ. ಮೊದಲು ನೀವು ಬಿಲ್ ಸೆಟ್ಲ್ ಮಾಡಿ. ವನಿತಾ ಕರಿತಾಳ. ಇಲ್ಲಿ ಯಾರ ಅಜ್ಜಿನ? ನಿಮ್ ಅಜ್ಜಿ. ಅಲ್ಲಿ ನೋಡು. ಓ ವನಿತಾ, ಯಾರು ಅಂತ ಗೊತ್ತೇನ ಅವಳು? ಗೊತ್ತ ಮಾಡ್ಕೊಳ್ಳನ್ ಬಂದ್ರು. ಬ್ರದರ್ಸ್, ಹಂಗ್ ನೋಡ್ಬೇಡ್ರು, ನಾಳೆ ನಿಮ್ ಅತ್ತೆ ಆಗೋಳು ಅವಳು. ಆದ್ಮೇಲೆ ನೋಡ್ಕೊಂಡ್ರ ಆಯ್ತು. ಬಾರೋ ಅಂಗಡಿ ಬಡ್ಡಿ ಎಲ್ಲ ವಸೂಲ್ ಮಾಡ್ಕೊಂಡ್ ಬಂದ್ರ. ಮಾರಿ ಮುತ್ತು ಇಸ್ಕೇಟ್ ಮಗ ಇವ್ರಿವತ್ತು ವಾಗೆ. ವನಿತಾ, ಅಂಕಲ್ ಬೀಳ್ಸಿದ್ದು. ಅಯ್ಯಮ್ಮ ಹೋಯ್ತು. ಇಷ್ಟು ಬಿಗ್ ಆಬ್ಜೆಕ್ಟ್ ಡಾರ್ಕ್ ಗ್ಲಾಸ್ ಹಾಕೊಂಡಿದ್ ಕಾಣಿಸ್ಲಿಲ್ಲ. ಹೌದು, ನಮ್ ಫ್ರೆಂಡ್ಸ್ ಎಲ್ಲೋದ್ರು? ಸಾರಿ ಫಾರ್ ದ ಮೈನರ್ ಆಕ್ಸಿಡೆಂಟ್ ಅಕ್ಕ. ನಿಮ್ ಅಕ್ಕನ್ಗೆ ಹೇಳಿಲ್ವೇನೋ? ಏನದು? ಏನಿಲ್ಲ ಅಕ್ಕ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಬೂದ್ ಗನ್ನಡಿ ಹಾಕೊಂಡು ನಿಮ್ನ ಹುಡುಕ್ತಾ ಇದಾರೆ ಅಕ್ಕ. ಯಾಕೋ? ಏನಕ್ಕೆ? ಉಪೇಂದ್ರ ಪಾರ್ಟ್ 2 ನಿಮ್ಗೊಂದ್ ಪಾರ್ಟ್ ಹಾಕಕ್ಕೆ. ಹೌದಾ? ಅಷ್ಟೇ ಅಲ್ಲ ಅಕ್ಕ, ಫ್ರಂಟ್ ಲೈನ್ ಪ್ರೊಡ್ಯೂಸರ್ಸ್ ಎಲ್ಲ ನಿಮ್ಮನ್ನ ಹಾಕೊಂಡು ಸ್ಟೇಜ್ ಥಿಯೇಟರ್ಗೋಸ್ಕರ ಒಂದು ಬ್ಯೂಟಿಫುಲ್ ಪಿಕ್ಚರ್ ಮಾಡ್ತಾರಂತೆ. ಸ್ಟೇಟ್ ಥಿಯೇಟರ್ ಅಕ್ಕ. ಎಲ್ಲ ನಿಮ್ ಬಾಕಿ ದುಡ್ಡು? ಅಕ್ಕ, ಬಿಗ್ ಬಜೆಟ್ ಆರ್ಟಿಸ್ಟ್ ಆಗ್ತಾರೆ. ನಿಮ್ಗೆ ಯಾಕಕ್ಕ ಚಿಲ್ಲರೆ ಕಾಸ್ ಮೇಲೆ ಆಸೆ? ಏನೋ ಹೊಗಳ್ತಾ ಇರೋದು? ಏನಿಲ್ಲ ಅಕ್ಕ, ಪ್ರೊಡ್ಯೂಸರ್ ಜಿಂಕೆ ಮರಿನಾ ಅಂತ ಟೈಟಲ್ ರಿಜಿಸ್ಟರ್ ಮಾಡಿದ್ದಾರೆ. ನೀವ್ ನೋಡಿದ್ರೆ ಆನೆ ಮರಿ ತರ ಇದ್ದೀರಲ್ಲ, ಜಿಂಕೆ ಮರಿ ತರ ಆಡಕ್ ಆಗುತ್ತಾ ಅಂತ ಡೌಟ್ ಪಡ್ತಾವನೆ. ನನ್ನ ಮೇಲೆ ಡೌಟ್ ಪಡ್ತಾವನೇನು? ಅಕ್ಕ, ಅಲ್ವೇನೋ? ಆಡ್ ತೋರಿಸ್ತೀನಿ ನೋಡು. ಜಿಂಕೆ ಬೇಡಕ್ಕ, ಜಿಂಕೆ ಮರಿ ತರ ಓಡು ಅಂತ ಹೇಳಿದವನು.
ಈಗ ಓಡ್ತಾ ಇರ್ತೀನಿ ನೋಡ. ಜಿಂಕೆ ಮರಿ ಓಡ್ತಾ ಇತ್ತು ನೋಡ್ಲ ಮಗ. ಅಕ್ಕ ಅವ್ರು ಓಡೋಗ್ಬಿಟ್ಟಿದ್ದಾರೆ. ನನ್ನ ಮಕ್ಕಳು ಎಲ್ಲ ಹೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಏನ್ರ ನೋಡ್ತಿದ್ದೀರಾ? ಎತ್ರ ಗಾಡಿನ. ಸರಿ ಅಕ್ಕ. ಗೆಟ್ ಔಟ್, ಐ ಸೇ ಗೆಟ್ ಔಟ್. ನಿಮ್ಮ ಈ ಕೆಟ್ಟ ಮುಖಗಳನ್ನ ಇದೊಂದ್ಸಲ ನನಗೆ ತೋರಿಸ್ತು ಅಂತಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಪ್ಲಸ್ ಫೆಲೋಸ್ ತೊಲಗರು ಆಚೆ. ನನ್ನ ಬ್ಯಾಗಿಂದ ಕ್ವಶನ್ ಪೇಪರ್ ಕದ್ದಿದ್ದು ಅಲ್ಲದೆ ಅದನ್ನ ಲೀಕ್ ಔಟ್ ಮಾಡಿ 500 ರೂಪಾಯಿಗೆ ಮಾರಿ ಅದರಲ್ಲಿ 400 ರೂಪಾಯಿ ನನ್ನ ಕಮಿಷನ್ ಅಂತ ಹೇಳ್ಕೊಂಡು ತಿರುಗಾಡಿದ್ದೀರಲ್ಲ. ರಾಸ್ಕಲ್ಸ್, ಮಂಕೀಸ್, ಡಾಂಕೀಸ್, ಹೋಪ್ಲೆಸ್. ಓ, ನನಗೆ ಬೈಯಕ್ ಮಾತುಗಳೇ ಬರ್ತಾ ಇಲ್ವೇ? ಕೋಚಿಂಗ್ ಕೊಡ್ಲಾ ಸರ್? ಪ್ಯಾಂಟ್ ತಗೊಂಡ್ರೆ ಫ್ಲಾಟ್ ಫ್ರೀ, AC ತಗೊಂಡ್ರೆ ಕರೆಂಟ್ ಫ್ರೀ, ಫ್ಯಾನ್ ತಗೊಂಡ್ರೆ ಫೋನ್ ಫ್ರೀ. ನನ್ನೇನ್ ಬೇಕೂಫ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಬೇಕೂಫ ಅಲ್ಲ ಸರ್, ಬೇಕೂಪ. ಬೇಡ್ರಳ್ಳಿ ಕುಂಬಾರಪ್ಪನ ಮಗ ಪಾಲಕ್ಷಪ್ಪ. ಅದ್ ನಿಮ್ ಶಾರ್ಟ್ ಫಾರ್ಮ್ ಅಲ್ಲ ಸರ್? ನಿಮ್ಮಿಂದ ಮೆಂಟ್ಲಾಗೋಗ್ಬಿಟ್ಟಿದ್ದೀನಿ, ಮೆಂಟ್ಲಾಗೋಗಿದ್ದೀನಿ. ಅಸಿಡಿಟಿ ಬೇರೆ. ಹೊಡೆದ್ರು ಹೊಡಿಬಹುದು. ಆ ರೋಸಿ ಮೇಡಮ್ ಹತ್ರ ನಾನು ಬಾಂಡ್ಲಿ ಆಗೋಗಿದ್ದೀನಿ ಅಂತ ಹೇಳಿದಿರಲ್ವಾ? ಹೌದ್ರಿ, ನಾ ಬಾಂಡ್ಲಿ ಆಗೋಗಿದ್ದೀನಿ. ಹೌದು, ನೋಡ್ಕೊಳ್ಳಿ. ಅದೇನ್ ಚಿಕ್ಕೋತಿರೋ ಚಿಕ್ಕವ್ರೆ? ಇಟ್ಕೊಳಕ್ ಏನಿಲ್ಲ ಸರ್ ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಸರ್, ಇನ್ನೊಂದು ಹೊಸ ಸ್ಕೀಮ್ ಬಂದಿದೆ. ಮೀಸೆ ಆರ್ಡರ್ ಮಾಡಿದ್ರೆ ದಾಡಿ ವಿಗ್ಗು 2 ಫ್ರೀ. ಟೆನ್ಷನ್ ಮಾಡ್ಕೋಬೇಡಿ ಸರ್, ಸಮಾಧಾನವಾಗಿ ಹೇಳಿ, ಹೋಗ್ತೇವೆ. ನಾವು ಮರ್ಯಾದಸ್ತ್ರೆ ಸರ್. ನಾನು ಆಶೀರ್ವಾದ ಮಾಡಲ್ಲ. ಯಾವ ನನ್ ಮಗನ್ ಬೇಕು ನಿಮ್ ಆಶೀರ್ವಾದ? ಬ್ಯಾಗ್ ತಗೋತಾ ಇದೀವಿ ಅಂತಾನೆ. ಈ ಬನ್ನು ಅಯ್ಯಂಗಾರಿ ಬೇಕ್ರಿ ಇಲ್ಲ, ಯಾವ್ದೋ ಕಾಕ ಬೇಕ್ರಿ ಇರ್ಬೇಕು. ಏಯ್, ಕಾಫಿಡಿಂದ ತರ್ಸಕ್ಕಾಗಲ್ಲ. ಡಬ್ಬ ಟೇಸ್ಟೇ ಇಲ್ಲ ಅವ್ನಿಗೆ. ಏಯ್ ಸಾಕ್ ನಿಲ್ಸ ನಿನ್ ಟ್ರಾಲಿ ಮೂವ್ಮೆಂಟ್. ನಿಲ್ಸಲ್ವೋ? ನನ್ ಕಾಲೇಜಿಂದ ಆಚೆ ಹಾಕಿರೋ ವಿಷಯ ಏನಾದ್ರು ಗೊತ್ತಾದ್ರೆ ನಮ್ಮ ಅಪ್ಪ ನನ್ ಸಾಯಿಸ್ಬಿಡ್ತಾರೆ. ಸಾಲ್ದೆ ನನ್ ಮಕ್ಳ ನೀವು 3 ಜನ ಬಂದ್ ನಮ್ಮನೇಲಿ ಸೆಟ್ಲ್ ಆಗಿದ್ದೀರಾ. ಈ ಮ್ಯಾಟ್ರ್ ನಮ್ಮ ಅಪ್ಪನ್ ಗೊತ್ತಾದ್ರೆ ನನ್ ಅಟ್ಟ ಆಡ್ಸ್ಕೊಂಡು ಹೊಡೆದು ಬಡ್ದು ಸಾಯಿಸ್ತಾರೆ. ನಮ್ಮ ಅಪ್ಪನ ಕೈಲಿ ಓದೆ ತಿಂದು ನರಳಿ ಸಾಯಕ್ಕಿಂತ ನಾನು ಈಗಲೇ ಹೋಗಿ ಸುಸೈಡ್ ಮಾಡ್ಬಿಡ್ತೀನಿ. ಬಂದೇ ಇರೋ ಮೇಲ್ ಬಂದೇ ಇರೋ. ಲೋ, ನೀನ್ ಸೂಸೈಡ್ ಮಾಡ್ಕೋಬೇಡ ಕಣೋ. ನೀನ್ ದಿಢೀರ್ ಸೂಸೈಡ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪಂಗ್ ನಾವ್ ಏನಂತ ಹೇಳೋದು? ಒಂದ್ ನಿಮಿಷ ಇರೋ. ನಿಮ್ಮ ಅಪ್ಪಂಗ್ ಒಂದ್ SMS ಮಾಡೋ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ನನ್ನ ಪ್ರಾಣ ಸ್ನೇಹಿತರಿಗೆಲ್ಲ ನಮ್ಮ ಆಸ್ತಿ ಬರ್ಕೊಟ್ಬಿಡು ಅಂತ. ಪ್ರಾಣ ಸ್ನೇಹಿತರ ನೀವು? ಪ್ರಾಣ ಹಿಂಡ್ತಿರೋ ನೀವು? ಪ್ರಾಣ ಹಿಂಡ್ತೀರಾ? ನಾನ್ ಸೂಸೈಡ್ ಮಾಡ್ಕೊಂತೀನಿ. ಸಹಾಯ ಹಸ್ತ ನೀಡ್ಲೇನು? ನಾನ್ ಏನ್ ಮಾಡ್ತಾನೆ ಬಿಡ. ಕತ್ಲಾದ್ರೆ ಸೈಡ್ಗೆ ಹೋಗಿ ಸುಸು ಮಾಡಕ್ಕೆ ಎದ್ರುಕೋತಾನೆ, ಸೂಸೈಡ್ ಮಾಡ್ಕೋತಾನಂತೆ. ಹಂಗಾರೆ ಮೊನ್ನೆ ನೀನೇನ ಬೆಟ್ ಮಾಡಿದ್ದು? ನೋಡ್ರ ನನ್ ಮಕ್ಳ ಈಗ ಸಾಯ್ತೀನಿ. ಏನ ನೋಡ್ರು ಸಾಯ್ತಾ ಇದೀಯಾ? ಟೈಮ್ ನೋಡ್ ಸಾಯಿ ಅಂತ ಇದ್ದಾನೆ. ಟೈಮ್ ನೋಡ್ ಸಾಯಿ ಅಂತ ಹೇಳ್ತಿಲ್ಲ, ನಿನ್ ಕೈಲಿರೋ ವಾಚ್ ಬಿಚ್ಕೊಟ್ಬಿಟ್ಟು ಸಾಯಿ ಅಂತ ಹೇಳ್ತಿರೋದು. ಸಾಯೋನ್ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ಯಾ? ನೀನ್ ಹೋಗಿ ಸಾಯ. ನೀನ್ ತಿಂಡಿ ತಿಂದೇನ? ಅಡಿಗಾಸ್ಗೆ ಹೋಗ್ಬಿಟ್ಟು ಒಂಥರ ಒಂದ್ ಬೆಣ್ಣೆ ಮಸಾಲೆ ನನ್ಗೆ ಆರ್ಡರ್ ಮಾಡು. ನನಗೂ ಒಂದ್ ಬೆಣ್ಣೆ ಮಸಾಲೆ. ಇರೋ, ನಂಗೂ ಒಂದ್ ಪ್ಲೇಟ್ ಇಡ್ಲಿ ವಡೆ. ತೂ ನೀನ್ ಸಾಯೋನ್ಗೆ ಯಾಕೋ ಇಡ್ಲಿ ವಡೆ? ಇನ್ 11 ದಿನಕ್ಕೆ ಇರ್ತಾರಲ್ಲ ನಿನ್ಗೆ ತಿಥಿ ವಡೆ. ಆಸಿಡಿಟಿ ಕಣ. 3 ದಿನಕ್ಕೆ ಹಾಲು ತುಪ್ಪ ಹೋಯ್ತಾರಲ್ಲ, ಆದ್ರೂ ತಿಂದೆ ಸಾಯ್ತೀನೋ? ಸಾಯೋಗ. ಅಷ್ಟು ತಿಂದ ನೋಡ್ತಾ ಇದ್ದೀನಿ. ಡ್ರಾಮಾ ಮಾಡ್ತಿದ್ಯಾ? ಧೈರ್ಯ ಇಲ್ಲ ಅಂದ್ರೆ ನಾನ್ ಕೇಳ್ತೀನಿ. ಯಾಕೋ ಕ್ಲೋಸ್ ಅಪ್ ಸ್ಮೈಲು ನೋಡ್ರು ಸ್ವರ್ಗ. ಸತ್ತ ಎಲ್ಲ ಆಗ್ಲೇ ಸ್ವರ್ಗ ಕಾಣಿಸ್ತಿದ್ದೀನಿ. ಅಲ್ಲಿ ನೋಡ್ರು ವನಿತಾ, ಕಾಮನ ಬಿಲ್ಲು. ಅಲ್ಲಿ ನೋಡ್ರು, ಯಾರ 4 ಜನ ರೇಪ್ ಮಾಡ್ತಿದಾರೆ ಕಣ್ರು. ಬಂದ್ರು, ನಾವು ಒಂದ್ ಕೈ ನೋಡೇ ಬಿಡೋಣ. ಅಲ್ಲಿ ಆಲ್ರೆಡಿ 8 ಕೈ ಇದೆಯಲ್ಲೋ. ಮಕ್ಳ ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ನಾ ಬಂದೆ. ಕಣ್ ಮಂಜು ಅನ್ಸತ್ತೆ. ನಾವ್ ಇಲ್ಲಿಂದಾನೆ ನೋಡೋಣ ಬಿಡ್ರು. ಅವನ ಹತ್ರ ಹೋಗಿ ನೋಡ್ಕೊಳ್ಳಿ. ಅದಕ್ಕೆಲ್ಲ ಹೋಗಿದ್ದು ಆ ಹುಡುಗಿ ಹತ್ರ ಹೋಗಿ ಇಂಪ್ರೆಸ್ ಮಾಡಕ್ಕೆ. ನಾನು ಹೋಗ್ತೀನಿ, ನಾನು ಬರ್ತೀನಿ. ಪುನೀತರ ಆಗೋಣ ಅಂತಂದ್ರೆ ಓಡಿಸಿ ಹಾರ್ಸ್ ಪವರ್ ಕಮ್ಮಿ ಮಾಡ್ತಾವ್ರಲ್ಲ. ಟೋಪಿ, ವಾಚ್ಮನ್, ಗೂರ್ಖಾ, ನಕ್ಸಲೈಟ್, ಟೆರರಿಸ್ಟ್, ಪೊಲೀಸ್. ನಾಯಿ ಇದೆಯಾ ಮನೆ ಒಳಗೆ? ಅಯ್ಯೋ, ಯಾವನ ತಳ್ಳಿದ್ ನಾಯಿ. ಬೆಲ್ಲಿದೆ, ಹೊಡಿರೋ ಬೆಲ್ನ. ಬೆಲ್ ಮಾಡಿದ್ರೆ ಅರ್ಧಂಬರ್ಧ ಕೆಲಸ ಮಾಡಿ ಎಸ್ಕೇಪ್ ಆಗ್ಬಿಡ್ತಾರೆ. ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಕರೆಕ್ಟ್. ಆದ್ರೆ ಗ್ಲಾಸ್ ಡೋರ್ ಹಾಕಿದ್ಯಲ್ಲ, ಡೋರ್ ಓಪನ್ ಮಾಡ್ಕೊಂಡ ರೇಪ್ ಮಾಡ್ತಾರೆ. ಅದು ಕರೆಕ್ಟ್. ಗ್ಲಾಸ್ ಡೋರ್ ನ ಬ್ರೇಕ್ ಮಾಡಿ ಎಂಟ್ರಿ ಕೊಡೋನೆ ರಿಯಲ್ ಹೀರೋ. ನಮ್ಮಲ್ಲ ಅಂತ ರಿಯಲ್ ಹೀರೋ ಯಾರೋ ಇದಾರೆ. ಓಡಿ ಸುಸ್ತಾಗಿ ದಮ್ ತಗೋತಾ ಇರೋನೆ ದಮ್ ಇರೋ ಹೀರೋ. ನೋ ನೋ ನೋ.
ವಿಡಿಯೋ ಕ್ಯಾಮ್ರಾ ಶೂಟಿಂಗ್ ಮಸಾಲಾ ಸೀಟ್ ಟೀಮ ಇವರು ವಿಡಿಯೋ ಕ್ಯಾಮ್ರಾ ಮೇಡಮ್ ನಿಮ್ಗೆ ಗೊತ್ತಾಗಲ್ಲ, ಕೈ ಕಟ್ಕೊಂಡು ನಿಂತ್ಕೊಳ್ಳಿ ಅಲ್ಲಿ. ಸುಸ್ತಾಗೋಯ್ತು. ಒರಿಜಿನಲ್ ರೆಸ್ಟ್ ತಗೊಳ್ಳೋಣ. ಕೋಪದಿಂದ ಆತರ ನೋಡ್ತಿದ್ರ ಅಥವಾ ಮುಷಡಿ ಇರೋದೇ ಆತರನ? ಇರ್ಲಿ ತಗೊಳ್ಳಿ, ಮನ ಮುಚ್ಕೊಳ್ಳಿ. ಕಾಪಾಡೋದಕ್ಕೊಂದು ಥ್ಯಾಂಕ್ಸ್ ಇಲ್ವಾ? ನಾನಲ್ಲ, ಧೂಳು ಫೈಟ್ ಇಂದ ಧೂಳು ಜಾಸ್ತಿ ಆಗೋಗಿದೆ. ಯಾರೋ ನೀವು? ಎಷ್ಟು ಧೈರ್ಯ ನಿಮ್ಗೆ ಒಳಗ್ ಬರಕ್ಕೆ? ಇಲ್ಲಿ ನಡೀತಾ ಇದ್ದಿದ್ದು ರೇಪ್ ಅಲ್ವಾ? ರೇಪ? ರೇಪ್ ಅಂದ್ರೆ? ರೇಪ್ ಅಂದ್ರೆ ಗೊತ್ತಿಲ್ವಾ? ರೇಪ್ ಅಂದ್ರೆ ಇವರೆಲ್ಲ ಸೇರ್ಕೊಂಡು ನಿಮ್ನ ರೇಪ್ ಮಾಡ್ತಿರ್ಲಿಲ್ವಾ? ಅವ್ರು ನೋಡಿದ್ರೆ ನಿಮ್ಗೆ ರೇಪಿಸ್ಟ್ ತರ ಕಾಣ್ತಾರಾ? ಕರೆಕ್ಟ್, ರೇಪಿಸ್ಟ್ ಗಳೆಲ್ಲ ಇಡಿಯಟ್ಸೆ. ಯು ಶಟ್ ಅಪ್. ಅನಾಥ ಮಕ್ಕಳ ಅಭಿವೃದ್ಧಿಗೋಸ್ಕರ ಡೊನೇಷನ್ ಕಲೆಕ್ಟ್ ಮಾಡಕ್ಕೆ ಅಂತ ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ವಿ. ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ. ಛೆ! ಅಂತ ಫಂಕ್ಷನ್ಗೆ ಇಂಥ ಸೀನಾ? ಓಕೆ, ಎಕ್ಸ್ಕ್ಯೂಸ್ ಮೀ. ಹ್ಮ್. ನಿಮ್ನಲ್ಲ, ನೀವು ನನ್ನ ಏನಪ್ಪ ರಾಮು? ಏನಕ್ಕೋ ಹೊಡ್ದೆ? ನಾನೇನೋ ಮಾಡ್ದೆ? ಏನ್ ಮಾಡ್ದ? ಅಲ್ಲ, ಇಂಥ ಸುಂದರವಾದ ಹುಡುಗಿ, ಬ್ಯೂಟಿಫುಲ್ 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 ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್, ಶೋಕೇಸ್ ಅಲ್ಲಿ ಮಾಸ್ಟರ್ ಪೀಸ್ ಬಗ್ಗೆ ಛೇ, ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತೆ ನಿಮ್ಮ ಹೆಸರು ಬಗ್ಗೆ. ಮೇಡಮ್, ಐ ಆಮ್ ಸಾರಿ. ಇವರೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಕರೆಕ್ಟ್ ಆಗಿದ್ದಾರೆ, ಜಾಸ್ತಿ ಬಗ್ಗೆ ಜಾಸ್ತಿ ಬೊಬ್ಳು ಬೇಡ. ಸಾರಿ, ಐ ಆಮ್ ಸಾರಿ. ಅಣ್ಣಂದ್ರ ಬನ್ನಿ, ಅಣ್ಣ ಬನ್ನಿ. ನೀವು ಕಂಟಿನ್ಯೂ ಮಾಡಿ, ರೇಪ್ನ ಕಂಟಿನ್ಯೂ ಮಾಡಿ. ಚೆನ್ನಾಗಿ ಮಾಡಿ. ನೀವು ಕ್ಯಾಮ್ರಾ ಕವರ್ ಮಾಡಿ. ತಪ್ಕೊಳ್ಳಿ, ಚೆನ್ನಾಗಿ ತಪ್ಕೊಳ್ಳಿ. ಒಳ್ಳೆ ಪ್ರೋಗ್ರಾಮ್, ಕಂಟಿನ್ಯೂ. ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ನಮಗೆ ಚಾನ್ಸ್ ಸಿಗುತ್ತೆ. ಕೇಳಿ. ಎಕ್ಸ್ಕ್ಯೂಸ್ ಮೀ, Yes. ಬನ್ನಿ. ಎಂತ ಮಿಸ್ಟೇಕ್ ಮಾಡ್ಬಿಟ್ಟ ಗೊತ್ತಾ ಮೇಡಮ್? ಎಲ್ಲ ಇವನಿದ್ದಾರೆ. ಅದಕ್ಕೆ ಮೇಡಮ್ ಹೇಳ್ಕೆ ಮಾತು ಕೇಳಬಾರ್ದು ಅನ್ನೋದು. ಇವನೇ ಹೇಳಿದ್ದು, 4 ಜನ ಹುಡುಗರು ಒಂದು ಹುಡುಗಿನ ಅದ್ ನನ್ ಭಯ. ನನಗ್ ಗೊತ್ತಿತ್ತು ಮೇಡಮ್, ಯಾರು ಮ್ಯೂಸಿಕ್ ಹಾಕೊಂಡು ಅಟೆಂಪ್ಟ್ ಟು ರೇಪ್ ಟ್ರೈ ಮಾಡ್ತಾರಾ? ಓ ಮೈ ಗಾಡ್, ಎಂತ ಟೆರಿಬಲ್ ಮಿಸ್ಟೇಕ್. ಎಲ್ಲ ಇವನಿದ್ದಾರೆ. ಸಾರಿ ಮೇಡಮ್, ಸಾರಿ. ಎಕ್ಸ್ಕ್ಯೂಸ್ ಮೀ ಶ್ಯಾಮ್, ನಾನಲ್ಲ ಮೇಡಮ್, ಇವ್ನು ಹೇಳಿದ್ ನನ್ಗೆ ಎದುರುಗಡೆ ಮಿಸ್ ಮೇಲೆ ಮಿಸ್ಟೇಕ್ ಆಗ್ತಾ ಇದೆ, ಬಾ ಹೋಗಿ ಕಾಪಾಡೋಣ ಅಂತ. ಅದಕ್ಕೆ ಬಂದೆ. ನಾಚಿಕೆ ಆಗಲ್ಲ ನಿಮ್ಗೆ? ಬೇರೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ಕೆ? ಮುಚ್ಚ ಬಾಯ್. ದೇವರು ನಿನಗೆ ಬಾಯ್ ಕೊಟ್ಟಿರೋದು ಇಂತ ಹೊಲಸ್ ಮಾತಾಡಕ್ಕಲ್ಲ. ಜಸ್ಟ್ ಗೆಟ್ ಔಟ್. ನಮ್ಮನ್ನ ಗೆಟ್ ಔಟ್ ಅಂತ ಇದಾರೆ, ಬಾ ಹೋಗೋಣ. ಸಾರಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನೌ ವಾಟ್? ತಪ್ಪೆಲ್ಲ ನಿಮ್ದೆ. ವಾಟ್ ಯು ಮೀನ್? ನೀವು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ರಿ ಅಂದ್ರೆ ನಿಮ್ಮನ್ನ ಕಾಪಾಡದೇ ಇರೋಕ್ ನಮಗೆ ಮನ್ಸೇ ಬರ್ಲಿಲ್ಲ. ಬಾಯ್. ಕಂಟಿನ್ಯೂ, ಕಂಟಿನ್ಯೂ. ಎಲ್ಲಿ ಇವಳು ಕಾಣ್ತಾ ಇಲ್ಲ? ಸಾರಿ ಬಿಡ್ರಿ. ಹಾಯ್ ಹಾಯ್. ಹಾಯ್. ಓ, ನೀವು ಜಾಗಿಂಗ್ ಮಾಡ್ತೀರಾ? ಅದಕ್ಕೆ ಒಳ್ಳೆ ಜಿಂಕೆ ಮರಿ ತರ ಇದೀರಾ. ಥ್ಯಾಂಕ್ಸ್. ಮೆನ್ಷನ್ ನಾಟ್. ಬೈ ದ ವೇ, ಇಂಟ್ರೊಡ್ಯೂಸ್ ಮಾಡದೆ ಮರ್ತೋಗ್ಬಿಟ್ಟೆ. ಇವ್ರು ನಮ್ ಚಿಕ್ಕಪ್ಪ. ನಮಸ್ಕಾರ ಮಾಡು ಚಿಕ್ಕಪ್ಪ. ನಮಸ್ಕಾರಮ್ಮ. ಈ ಕಡೆ ಚಿಕ್ಕಪ್ಪ. ನಮಸ್ಕಾರಮ್ಮ. ದೂರದಿಂದ ನಮಸ್ಕಾರ ಮಾಡು ಚಿಕ್ಕಪ್ಪ. ನಮಸ್ಕಾರ. ನೋಡಿ ಮೇಡಮ್, ಈ ಜನ ಜಾಗಿಂಗ್ ಮಾಡ್ಬೇಕಾದ್ರೆ ಕುರುಡರಿಗೆ ದಾರಿನ ಬಿಡಲ್ಲ ಅಂತಾರೆ. ಅದಕ್ಕೆ ನಾನೇ ಮುಂದ್ ನಿಂತು ದಾರಿ ತೋರಿಸ್ತಾ ಇದೀನಿ. ನನ್ ಕಣ್ಣೆರಡು ಕಿತ್ಕೊಟ್ಬಿಟ್ಟು ಬೇಡ್ರ ಕಣ್ಣಪ್ಪ ಆಗೋಣ ಅಂತಿದ್ದೆ. ಆದ್ರೆ ನಮ್ ಚಿಕ್ಕಪ್ಪ ಬೇಡ ಕಣಪ್ಪ ಅಂದ್ರು. ನಾನಿನ್ನ ಚಿಕ್ಕವನು, ನೋಡ್ಬೇಕಾಗಿರೋ ಸೌಂದರ್ಯ ಇನ್ನು ತುಂಬಾ ಇದೆ ಅಂದ್ರು ಅಂತ ನಮ್ ಚಿಕ್ಕಪ್ಪ ಹೇಳಿದ್ರು ಮೇಡಮ್. ಅದಕ್ಕೆ ನಿಮ್ಮನ್ನ ನೋಡ್ತಾ ಇದೀನಿ. ದಿನಕ್ಕೆ 1000 ಕೆಲ್ಸ ಇದ್ರು 1 ಗಂಟೆ ಯಾರಿಗಾರು ಹೆಲ್ಪ್ ಮಾಡ್ಲೇಬೇಕು ಅನ್ಸುತ್ತೆ ಮೇಡಮ್. ಹೆಲ್ಪಿಂಗ್ ನೇಚರ್ ಅನ್ನೋದು ನನ್ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ಟೈಮ್ ಪ್ಲೀಸ್. 6 o'clock. ಥ್ಯಾಂಕ್ ಯು. ಪರವಾಗಿಲ್ಲ ಸ್ಟುಪಿಡ್. ಮೇಡಮ್ ಮೇಡಮ್
ಅಯ್ಯೋ ಚಿಕ್ಕಪ್ಪ ಎಲ್ಲ ಹಾಳು ಮಾಡಿದ್ರು ಸಾರಿ ಗುರು. ಮೇಡಮ್ ಮೇಡಮ್ ಹಾಯ್, ಹಾಯ್. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಓ, ನೀವು ಜಾಗಿಂಗ್ ಮಾಡ್ತಿದ್ದೀರಾ? ವೆರಿ ಗುಡ್ ವೆರಿ ಗುಡ್. ಅದಕ್ಕೆ ಒಳ್ಳೆ ಜಿಂಕೆ ಮರಿತರ ಇದ್ದೀರಾ? ಹಲೋ ರಾಂಗ್ ನಂಬರ್. ಥ್ಯಾಂಕ್ಸ್. ಇಟ್ಸ್ ಓಕೆ. ಓ ಐ ಆಮ್ ಸಾರಿ, ಪರಿಚಯ ಮಾಡಿಸದೆ ಮರ್ಬಿಟ್ಟೆ. ಇವರು ನಮ್ಮ ಅಜ್ಜಿ. ಇವ್ರಿಗೆ ವಾಕಿಂಗ್ ಮಾಡ್ಬೇಕು ಅಂತ ತುಂಬಾ ಆಸೆ. ವಯಸ್ಸಾಗಿ ಹೋಗಿದ್ಯಲ್ಲ, ಅದಕ್ಕೆ ನಾವೇ ಎತ್ಕೊಂಡು ಜಾಗಿಂಗ್ ಮಾಡಿಸ್ತಾ ಇದೀವಿ. ನಾನು ಹೇಳ್ತೀನಿ ಅದೇನಂದ್ರೆ, ನಮಗ್ 1000 ಕೆಲಸ ಇರ್ಲಿ, ದಿನಕ್ಕೆ 1 ಅವರ್ ಯಾರಿಗಾದ್ರೂ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಮನ್ಸೇ ತಡೆಯೋದಿಲ್ಲ. ಹೆಲ್ಪಿಂಗ್ ನೇಚರ್ ಅನ್ನೋದು ಬೈ ಬ್ಲಡ್ ಬಂದ್ಬಿಟ್ಟಿದೆ. ಬ್ಲಡ್ ಅಲ್ಲಿ 7 ಬರುತ್ತೆ ಕಣ್ರೆ. ಎಕ್ಸ್ಕ್ಯೂಸ್ ಮೀ, ಟೈಮ್ ಪ್ಲೀಸ್. ಟೈಮ್ ದೊಡ್ಡ ಮುದ್ದಾಕ್ಬಿಟ್ರಲ್ಲಪ್ಪ. ಹೂವ ಮಾಡ್ಕೊಂಡು ಎಲ್ಲೋ ಕೂತಿದ್ದೆ. 50 ರೂಪಾಯಿ ಕೊಡ್ತೀನಿ ಇದು ಕರ್ಕೊಂಡ್ ಬಂದು ಸೊಟ್ಟ ಬಂದ್ಬಿಟ್ರ. ಸಹನಾ, ನಮ್ಮ ಅಜ್ಜಿ. ಇಡಿಯಟ್ ಸಹನಾ. ಹಲೋ ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನೀವು ಜಾಗಿಂಗ್ ಮಾಡ್ತೀರಾ? ಅದಕ್ಕೆ ಒಳ್ಳೆ ಜಿಂಕೆ ಮರಿ ಇದ್ದಾಗಿದ್ದೀರಾ ನೀವು. ನೋಡಿ ಮೇಡಮ್, ಯಾರೋ ತೀಟೆ ತೀರ್ದವರು ಈ ಮಗುನ ತೊಟ್ಟೆಲ್ ಬಿಸಾಕ್ಬಿಟ್ಟಿದ್ದಾರೆ ಮೇಡಮ್. ನೀವು ಎಷ್ಟೋ ಅನಾಥ ಮಕ್ಕಳಿಗೆ ಸಹಾಯ ಮಾಡ್ತಿರಂತೆ. ಈ ಮಗು ತೊಟ್ಟಿನಲ್ಲಿ ಅನಾಥ ಆಗ್ಬಾರ್ದು ಅಲ್ವಾ ಮೇಡಮ್? ಇವತ್ತಿಂದ ಈ ಮಗು ನಮ್ಮ ಮಗು ಅಂತ ಸಾಕೋಣ ಮೇಡಮ್. ದಯವಿಟ್ಟು ತಗೊಳ್ಳಿ ಮೇಡಮ್. ಹಲೋ, ಈ ಡೈಲಾಗ್ ಎಲ್ಲ ನಂದ್ರಿ? ಆಕ್ಚುಲಿ ಮೇಡಮ್, ಒರಿಜಿನಲ್ ಡೈಲಾಗ್ ಇಸ್ ಪೈರೇಟೆಡ್ ಮೇಡಮ್. ಕಳ್ಳನ ಮಗನ ತೊಟ್ಲಲ್ಲಿ ಇದ್ದಿದ್ ಮಗು ಎತ್ಕೊಂಡ್ ತೊಟ್ಟಿಲಿ ಬಿದ್ದಿದ್ದು ಅಂತೀಯ? ಈ ಮೊದಲು ಮಗು ಕತ್ತಲ್ ಚೈನ್ ಇದೆಯಾ ನೋಡ್ರಿ. ಚಡ್ಡಿನ ಹಾಕಿರ್ಲಿಲ್ಲ, ಚೈನಲ್ಲಿಂದ ಬಂತ. ಮೇಡಮ್ ಆಕ್ಚುಲಿ ಇಡಿಯಟ್. ಸಹನಾ ಮೇಡಮ್ ಪಾಪು ದೇವ್ರ ಸಮಾನ. ಮಗನೇ ಎಳೆ ಮಗು ಇಟ್ಕೊಂಡು ಕ್ಯಾಚ್ ಹಾಕಕ್ ಬಂದಿ. ಆಯ್ತು. ಎಲ್ಲ ಅವಳು ಸಹನಾ. ನೀವು ಬಂದ್ಬಿಟ್ಟಿದ್ದೀರಾ? ಹೇಳಿ. ಹಲೋ, ಥ್ಯಾಂಕ್ಸ್. ನೀವಿಲ್ಲೇನ್ ಮಾಡ್ತಿದ್ದೀರಾ? ನೀವು ವೀಕ್ಲಿ ಒಂದ್ ಪೆಡಿಕ್ಯೂರ್ ಮಾಡ್ತೀರಾ? ಕಾಲ್ ತುಂಬಾ ಕ್ಲೀನ್ ಆಗಿದೆ. ಇದೇ ತುಂಬಾ ಮುಖ್ಯ. ಅದನ್ನ ಹೇಳಕ್ ಇಷ್ಟೊತ್ತಲ್ಲಿ ಇಲ್ಲ ಬಂದ. ಅದು. ಥ್ಯಾಂಕ್ಸ್. ಎಷ್ಟು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? 12 ಗಂಟೆ ಬೇರೆ ಆಗೋಯ್ತು. ಅದಕ್ಕೆ ನಿಮ್ಗೋಸ್ಕರ ಈ ಗಿಫ್ಟ್ ತಂದಿದ್ದೀನಿ. ಏನಿದು? ವಾಟ್? ನಮ್ಮ ಅಜ್ಜಿ ಮಾಡಿದ್ದು, ನಮಗ್ ತುಂಬಾ ಇಷ್ಟ ಅಂತ ತಂದಿದ್ದೀನಿ. ಥ್ಯಾಂಕ್ಸ್. ಇದನ್ ತಿನ್ಬಿಟ್ಟು ಹೇಗಿದೆ ಅಂತ ನನ್ಗೆ ಹೇಳ್ತೀರಾ? ಪಾಮ್ ಆಯಿಲ್ ಎಣ್ಣೆ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಬನ್ನಿ ಬನ್ನಿ, ನಮ್ ಚಾನ್ಸ್. ಆಮೇಲೆ ಕೂಡ ಇದೇನು? ಒಲವಿನ ಉಡುಗೊರೆ. ಬಿಚ್ ನೋಡಿ. ಸಿಗರೇಟ್? ಟೆನ್ಷನ್ ಆಗ್ಬೇಡಿ, ಅದ್ ಬರೀ ಸಿಗರೇಟ್ ಅಲ್ಲ, ಸೀಕ್ರೆಟ್. ನಮ್ಮ ಫ್ಯೂಚರ್ ಲೈಫ್ ಅಲ್ಲಿ ನಾವ್ ಹೇಗಿರ್ಬೇಕು ಅಂತ ಅದ್ರಲ್ಲಿ ಡೀಟೇಲ್ ಆಗಿ ಬರ್ದಿದ್ದೀನಿ. ನಾನ್ ಹಿಂದ್ಗಡೆ ನಿಂತಿದಾರಲ್ಲ, ಅವರೇ ವಿಲನ್ರು, ನಾನೇ ಹೀರೋ, ನೀವೇ ಹೀರೋಯಿನ್. ನಿಮ್ ಮಮ್ಮಿ ಡ್ಯಾಡಿ ಅಕಸ್ಮಾತ್ ಶೂಟಿಂಗ್ ಸ್ಪಾಟ್ ಬಂದ್ರೆ ಅವ್ರ ಟೈಮ್ ತಿಂಡಿ, ಊಟ, ಐಸ್ ಕ್ರೀಮು ಎಲ್ಲ ಪ್ರೊಡ್ಯೂಸರ್ ದುಡ್ಡಲ್ಲೇ ಕೊಡಿಸ್ತೀನಿ. ಆಮೇಲೆ ಕ್ಲೈಮ್ಯಾಕ್ಸ್ ಬರ್ದಿಲ್ಲ, ನಾನು ನೀನು ಸೆಪರೇಟ್ ಆಗಿದ್ದಾಗ ಹೇಳ್ತೀನಿ. ನನ್ ಕ್ರಿಯೇಟಿವಿಟಿ ನಿಮ್ಗೆ ಇಷ್ಟ ಆದ್ರೆ ಆ ಸಿಗರೇಟ್ ನ ನಿಮ್ ಹತ್ರನೇ ಇಟ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದ್ರೆ ಸಿಗರೇಟ್ ನ ಸೇದಿ ಬಿಸಾಕ್ಬಿಡಿ. ಆದ್ರೆ ಒಂದು ವಾರ್ನಿಂಗ್, ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮುಗೀತಾ? ಮುಗೀತು. ಹೋಗ್ಬೋದಾ? ಪ್ಲೀಸ್. ಥ್ಯಾಂಕ್ಸ್. ಈಗ ನೀನೇನ್ ತಂದಿದ್ಯಾ? ಏನಿದು? ನೀನೇ ತೆಗೆದು ನೋಡು. ವಾಸು ಬ್ರ್ಯಾಂಡ್ ಅಗರಬತ್ತಿ. ಪಾಯ್ಸನ್? ಇದು ನೀನೇ ನಿನ್ ಕೈಯಾರ ನನಗೆ ಕುಡಿಸಿ ನನ್ನ ಸಾಯಿಸ್ಬಿಡು. ವಾಟ್? ಈ ಬದುಕು ಒಂದು ಬದುಕ? ರಾತ್ರಿ ಎಲ್ಲ ನಿನ್ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆನೆ ಮಾಡಕ್ಕಾಗತ್ತಿಲ್ಲ. ಹಗಲೊತ್ತು ಮಲ್ಕೊಳ್ಳೋಣ ಅಂದ್ರೆ ಕನ್ಸಲ್ ಬಂದ್ ಕಾಟ ಕೊಡ್ತಾ ಇರ್ತೀಯ. ಅಡಿಗೆ ಮಾಡ್ತೀಯ, ನನ್ನ ಊಟ ಬಡಿಸ್ತೀಯ, ನನ್ ಸೇವೆ ಮಾಡ್ತೀಯ, ನನ್ನ ಮಕ್ಕಳಿಗೆ ಹಾಲು ಕುಡಿಸ್ತೀಯ. ಇಂಥ ಕನ್ಸುಗಳೆಲ್ಲ ಕಾಣ್ತಾ ನನ್ ಕೈಲಿ ಬದುಕಿರಕ್ಕಾಗತ್ತಾ? ಆಗಲ್ಲ.
ಹೇಗಾದ್ರೂ ಮಾಡಿ ಆ ವಿಷಯನ ನನಗೆ ಕುಡಿಸಿ ನನ್ನ ಸಾಯಿಸ್ಬಿಡು. ಯಾರು ನಾಯಿನ ಕರಿತಾ ಇರೋದು? ನಾಯಿನಲ್ಲ, ನಾನ್ ನಿನ್ನ ಕರೀತಾ ಇರೋದು. ಏನಪ್ಪ? ಪಾಪ ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಯಾಕೆ ತೊಂದ್ರೆ ಕೊಡ್ತಾ ಇದ್ಯಾ? ಆ ಕಷ್ಟದ ಕೆಲ್ಸನ ನಾವೇ ಮಾಡ್ತೀವಿ. ಒಂದ್ ಸೆಕೆಂಡ್ ಕುಡಿಸಿದ್ರೆ ಶಿವಶಿವಾನ್ ಮೇಲೆ ಹೋಗ್ಬಿಡ್ತೀರಾ. ಬನ್ನಿ. ಏಯ್ ಏನ್ ಹೇಳ್ತಾ ಇದ್ಯಾ? ನನ್ ಚಡ್ಡಿ ದೋಸ್ತ್ಗೆ ಮುಕ್ತಿ ಮಾರ್ಗ ತೋರಿಸ್ತಾ ಇದ್ದೀವಿ. ಟಚ್ ಮಾಡ್ಲಿಲ್ವಾ? ನನ್ ದಾರಿ ಗಡ್ಡ ಬಂದ್ರೆ ಅದನ್ನ ಡಿಟ್ಯಾಚ್ ಸಿಗರೇಟ್ ನನ್ನ ಐಟಮ್, ನಾನ್ ಕೊಟ್ಟಿದ್ದು. ನಂದು ಏಯ್ ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಬೇಗ ನಿಮ್ ಒಪಿನಿಯನ್ ಹೇಳ್ಬಿಟ್ರೆ. ನಿಮ್ ಪ್ರೀತಿ ಯಾರ ಮೇಲೆ ಜಾಸ್ತಿ ಇದೆ ಅಂತ ಗೊತ್ತಾಗ್ಬಿಟ್ರೆ ಸೆಟಲ್ಮೆಂಟ್ ಆಗ್ಬಿಡುತ್ತೆ. ಚಿಲ್ಲರೆ ಹಾಕ್ಬಿಡಿ. ಇದು ನನ್ ಲೈಫಿನ ಪ್ರಶ್ನೆ. ಸ್ವಲ್ಪ ದಿನ ಟೈಮ್ ಕೊಡಿ. ಅನಾಥ ಮಕ್ಕಳಿಗೋಸ್ಕರ ನಾನು ಒಂದ್ ಪ್ರೋಗ್ರಾಮ್ ಮಾಡ್ತಿದ್ದೀನಿ. ಆ ಪ್ರೋಗ್ರಾಮ್ ಮುಗಿದ್ಮೇಲೆ ಯೋಚನೆ ಮಾಡಿ ಹೇಳ್ತೀನಿ. ಓಕೆ? ಓಕೆ ಬಾಯ್. ಬಾಯ್. ಆಮೇಲೆ ನಿಮ್ ತೀರ್ಮಾನ ಹೇಳುವಾಗ ಆ ಪಾಯ್ಸನ್ ನಿಮ್ ಜೊತೆಗೆ ತಂದ್ಬಿಡಿ. ಪಾಯ್ಸನ್ ಯಾಕೆ? ಏನಿಲ್ಲ, ನೀವು ನನ್ನ ಒಪ್ಕೊಂಡ್ರೆ ಅದ್ ಇವ್ರಿಬ್ರಿಗೂ ಯೂಸ್ ಆಗುತ್ತೆ. ಬೈ ಮಿಸ್ ನೀವು ನನ್ನ ಒಪ್ಕೊಂಡ್ಬಿಟ್ರೆ ನಾನೇ ಇವ್ರ ಕೈಯಾರೆ ಕೊಡಿಸ್ಬಿಡ್ತೀನಿ. ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಸ್ವೀಟ್ ಡ್ರೀಮ್ಸ್. ಬಾಯ್. ಅವ್ರಮ್ಮ ಬಂದ್ಬಿಟ್ರೇನು? ಅವ್ರಮ್ಮ ಬಂದ್ರೆ ಪರವಾಗಿಲ್ಲ. ಇದನ್ನು ಯಾಕೆ ಈ ಕಡೆಯಿಂದ ಬರ್ತಾವನೆ? ನೀನಾ? ನೀನು ಬಂದ್ಯಾ? ಬಾರ. ಚೆಕ್ ಕೊಟ್ಟವ್ರನ್ನ ಪರ್ಚೇಸ್ ಮಾಡಕ್ ಟ್ರೈ ಮಾಡ್ತಾ ಇದ್ಯಾ? ಅವ್ರೇನ್ ಮಾರಾಟಕ್ಕೆ ಇಟ್ಟಿರೋ ಡಮ್ಮಿ ಗೊಂಬೆ ಅನ್ಕೊಂಡಿದ್ದೇನೆ. ನಿನಗೆ ಈ ತರ ಚೀಪ್ ಮೆಂಟಾಲಿಟಿ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನನ್ನೇ ಕೊಂಡ್ಕೊಳಕ್ ಬಂದಿದ್ಯಾ? ಅದು ಚೆಕ್ ಕೊಟ್ಟು ಬೌನ್ಸ್ ಆದ್ರೆ ಅದೇ. ಯು ಪ್ಲೀಸ್ ಗೆಟ್ ಔಟ್. ಗೆಟ್ ಔಟ್. ಹೋಗಾಚೆ. ಎಲ್ಲ ಹೇಳ್ತಾರಲ್ಲ ಗೆಟ್ ಔಟ್ ಐತೆ, ಗೆಟ್ ಔಟ್ ಐತೆ. ಬಂದ್ಬಿಡ. ಯು ಆಲ್ ಯು ಗೈಸ್, ಯು ಆಲ್ಸೋ ಗೆಟ್ ಔಟ್. ಓ ಕೂಲ್. ಗೆಟ್ ಔಟ್. ಗೋ ಗೆಟ್ ಔಟ್. ಅಯ್ಯೋ, ಇಷ್ಟೊಂದು ಧೂಳು ಕುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ನೀನ್ ಯಾವಾಗ್ಲೂ ಲಕಲಕ ಮಿಣಮಿಣ ಪಳಪಳ ಅಂತ ಹೊಳಿತಾ ಇರ್ಬೇಕು. ನಿನ್ ಮೇಲೊಂದ್ ಸಣ್ಣ ಸೊಳ್ಳೆ ಕುತ್ಕೊಂಡು ನಂಗೆ ಸಹಿಸ್ಕೊಳಕ್ ಆಗೋದಿಲ್ಲ. ನನ್ನ ಹೆಂಡತಿ ಹೋದ್ಮೇಲೆ ನನ್ ಸರ್ವಸ್ವನು ನೀನೇ ಆಗಿದ್ಯಾ. ಎಲ್ಲಾದ್ರೂ ಲೀಕೇಜ್ ಇದ್ರೆ ಹೇಳಮ್ಮ, ಜಾನ್ಸನ್ ಬೇಬಿ ನ್ಯಾಪ್ಕಿನ್ ತಂದು ಹಾಕ್ಬಿಡ್ತೀನಿ. ನನ್ನ ಮುದ್ದು ಮಣಿ. ಯಾಕಮ್ಮ ಇಷ್ಟೊಂದು ಬಿಸಿಯಾಗಿದ್ಯಾ? ನಿಂಗ್ ಸೀರಿಯಸ್ ಆಗಿದ್ಯಾ? ಇರು, ನಿಂಗ್ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ತಣ್ಣಗ್ ಮಾಡ್ತೀನಿ. ಎಲ್ಲಿ ಅನ್ವೆಜಿಟೇಬಲ್ ಫ್ರೂಟ್ ತಂಡು ಪಿಂಡ ನನ್ ಮಗನೇ, ಈ ವಯಸ್ಸಲ್ಲಿ ಮಂಚದ ಮೇಲೆ ಪಕ್ಕದಲ್ಲಿ ಮಲ್ಕೊಂಡು ಮಜಾ ಮಾಡ್ತೇನೋ. ನಾನು ನಿಂತರ ಮಜಾ ಮಾಡಿದ್ರೆ ಈ ಕಾರ್ ಇರ್ತಾ ಇತ್ತಾ? ಈ ಮನೆ ಇರ್ತಾ ಇತ್ತಾ? ನೀನ್ ಇರ್ತಾ ಇತ್ತಾ? ಇಲ್ಲ ತಾನೇ? ಯಾರೋ 3 ಜನ ಲುಚ್ಚ ಲೋಫರ್ ಲಫಂಗ ಜೊತೆ ಸೇರ್ಕೊಂಡು ಕಾಲೇಜಿಂದ ದಬ್ಬಿಸ್ಕೊಂಡಿದ್ದು ಅಲ್ದೆ ಮಜಾ ಮಾಡ್ತೇನೋ. ನಾನಾ? ಎಲ್ಲಪ್ಪ? ಯಾವನ ಇವನು? ಎಲ್ಲಪ್ಪ ಅಲ್ಲಪ್ಪ. ಅಲ್ಲಪ್ಪ ಇವನ್ ಯಾವನೋ? ಅಯ್ಯಯ್ಯಪ್ಪ. ಅಯ್ಯಯ್ಯಪ್ಪ ಇವನ್ ಯಾವನಲ್ಲೇ? ಅಪ್ಪ ಅನ್ಪಗಳ ಅಪ್ಪ. ಬಾಯ್ಲರ್ಕೊಳ್ಳಿ ನನ್ನ ಮಗನೇ, ನಿನ್ನೆ ರಾತ್ರಿ ಹಲ್ಸಿದ ಅನ್ನಕ್ಕೆ ಚೆನ್ನಾಗಿ ಒಗ್ಗರಣೆ ಹಾಕಿ ತಿಂದಿಲ್ವೇನೋ? ನಾಲ್ಗೆ ಅಲ್ವೇನೋ? ಜೋರ ಪಗಳಲೇ ಅಪ್ಪ. ನನ್ನ ಎದುರಿಗೆ ಇಷ್ಟೊಂದು ಸೌಂಡ್ ರೈಸ್ ಮಾಡ್ತೇನೋ? ಸಾರಿ ಅಪ್ಪ. ಮಾಡ ತಪ್ಪೆಲ್ಲ ಮಾಡ್ಬಿಟ್ಟು ಸಾರಿ ಅಂತೇನೋ? ನೆಕ್ಸ್ಟ್ ಟೈಮ್ ಮೊದ್ಲೇ ಸಾರಿ ಕೇಳ್ತೀನಪ್ಪ. ಅಂದ್ರೆ ನೀ ಯಾವಾಗ್ಲೂ ತಪ್ಪು ಮಾಡ್ತಾನೆ ಇರ್ತೇನೋ? ಅಯೋಗ್ಯ, ನಿನ್ನ ಚಿಕ್ಕ ಮುಂತರ ಇರೋ ಕಾರ್ನ ಚೆನ್ನಾಗಿ ತೊಳೆದು ಪಾಲಿಶ್ ಹಾಕೋ. ಬೆಳಿಗ್ಗೆ ಎಲ್ಲ ತೊಳೆದ್ನಲ್ಲಪ್ಪ. ನಿನ್ನ ತಾಯಿ ಸಮಾನ ಕಣ ಇದು. ನೀನು 3 ಸರಿ ಜಡಿಯಲ್ವಾ? ಚೆನ್ನಾಗಿ ತೊಳೆದು ಪಾಲಿಶ್ ಹಾಕೋ. ತೊಳೆಯೋ ಮಾತೃದೆ ಓ ಬವ ತೊಳಿ. ತಂದೆ ತಾಯಿ ಮೇಲೆ ಭಕ್ತಿನೇ ಇಲ್ಲ, ಗೌರವ ಇಲ್ಲ. ಜಾಕಿ ಜಾನ್ ಇಳಿಯಲ್ಲ. ವಾವ್, ಕಾಮೇಶ ಏನು ನೀವ್ಯಾಕೋ ಈಚೆ ಬಂದ್ರಿ? ನಮ್ಮಪ್ಪ ನೋಡಿದ್ರೆ ನಾನು ಸಾಯಿಸ್ಬಿಡ್ತಾರೆ ಕಣ್ರೋ. ಪ್ಲೀಸ್ ಹೋಗ್ರೋ, ವಾಪಸ್ ಹೋಗ್ರೋ ಪ್ಲೀಸ್. ಏನಲ್ಲ ಈ ಕಾರ್ ನೋಡ್ತಾ ಇದ್ರೆ ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ಸುತ್ತೋ. ಲಾಂಗ್ ಡ್ರೈವಾ? ನಮ್ಮಪ್ಪ ಲಾಂಗ್ ತಗೊಂಡ್ ಕೊಚ್ಚಿ ಬಿಡ್ತಾರೆ. ನಮ್ಮಪ್ಪಂಗೆ ನನ್ಕಿಂತ ಈ ಕಾರ್ ಮೇಲೆ ಪ್ರೀತಿ ಜಾಸ್ತಿ. ಇವತ್ತಲ್ಲ ನಾಳೆ ಇದಕ್ಕಿಂತ ಒಳ್ಳೆ ಕಾರ್ ತಂದು ನಮ್ಮಪ್ಪನ್ ಮುಂದೆ ನಿಲ್ಲಿಸ್ಲಿಲ್ಲ. ನಾನು ಮುಚ್ಚ ಬಾಯಿ. ಚಿಂತಾಮಣಿ ಮುದ್ದುಮಣಿ. ಕಾರ್ ತೊಳಿ ಅಂತಂದ್ರೆ ಬಾಲ್ ಜೊತೆ ಆಟ ಆಡ್ತಿದ್ಯಾ? ಬಂದೆ ನನ್ನ ಮಗನೇ. ಕಾರ್ ತೊಳಿ ಅಂತಂದ್ರೆ ಬಾಲ್ ಆಡ್ತೇನೋ? ಬಾಲು ಬಾಲ ನಂಗೆಲ್ಲಿದೆ ಅಪ್ಪ ಬಾಲ? ಕಾಮಿಡಿ ಕಿಂಗು ಬಾಲ್ ಕಣಲೆ ಬಾಲ್. ಬಾಯ್ ಆಡ್ಕೊಳ್ಳಿ ನನ್ನ ಮಗನೇ. ನಾನ್ ಮಾತ್ರ ಆಡ್ತೀಯ? ನಾನು ಅವ್ನು ಹಿಡಿದ್ನ ಬಿಡಲ್ಲ. ನನ್ನ ನನ್ನ ಹೆಂಡತಿ ಕಿವಿ ಜಿಮ್ಕಿದಂಗಿತ್ತಲ್ಲೋ, ಇದನ್ನ ಯಾಕೋಕಿತ್ತೆ? ಎತ್ತಳ ಮೇಲೆ ಎತ್ತಳ ಮೇಲೆ ಎತ್ತಳು. ಈ ಕಳನ್ ಮಕ್ಳು ಇಲ್ಲೇ ಇದಾರ? ಎದ್ದೋಳು ಅಂತ ನಮ್ಗಲ್ವಾ ಹೇಳಿದ್ದು? ಸಾರಿ ಮಿಸ್ಟೇಕ್ ಆಯ್ತು.
ಹೌದು ಅಂಕಲ್, ನಾವು ಕೇರ್ ಆಫ್ ಫುಟ್ಪಾತ್ ಆಗಿದ್ದಾಗ ನಿಮ್ ಮಗ ಕೇರಿಂಗ್ ಆಗಿ ಕರ್ಕೊಂಬಂದು ನಿಮ್ ಮನೆ ಟಾಪ್ ಮೇಲೆ ಜಾಗ ಕೊಟ್ಟ ಅಂಕಲ್. ಹೇಳಿದ್ದೆಲ್ಲ ತಂದ್ಕೊಟ್ಟ ಅಂಕಲ್. 5 ಸ್ಟಾರ್ ಟ್ರೀಟ್ಮೆಂಟ್. ಮನೆ ಹಾಳ, ಈ ಮನೆ ಹಾಳ್ರ ಮನೆ ಒಳಗೆ ಸೇರ್ಸ್ಬಿಡ ಅಂತ ಹೇಳ್ತಿಲ್ಲ. ಅದಿರ್ಲಿ, ಈ ಮಿರರ್ ಮುರ್ದಾಕಿದ್ ಯಾರು ಅಂತ ನೀವಾಗ ನೀವು ಮುಂದೆ ಬಂದ್ರೆ ಸರಿ, ಇಲ್ಲ ಎಲ್ಲಾರನ್ನು ಸುಟ್ಟಾಕ್ಬಿಡ್ತೀನಿ. ನನ್ನ ಹೊಟ್ಟೆ ಇದೆಯಲ್ಲ, ಕರೆಕೊಳ್ಳಿ, ಬಾಯ್ಲರ್ಕೊಳ್ಳಿ, ನೀನಾ ಈ ಮಿರರ್ ಮುರಿದಿದ್ದು? ಹಂಗಲ್ಲ ಅಂತಲ್ಲ ಅಂಕಲ್, ನಾನು ಒಂದ್ ಮಾತು ಹೇಳಿ. ಕಪ್ಪು ಕೋಳಿ ಮತ್ತೆ ಯಾಕೋ ಮುಂದೆ ಬಂದೆ? ಅಂಕಲ್, ಇವ್ರಿಬ್ರೆ ಹಿಂದೆ ಹೋಗ್ಬಿಟ್ಟಿದಾರೆ ಅಂಕಲ್. ನೀವು ಮುಂದೆ ಆದ್ರೂ ಬನ್ನಿ, ಹಿಂದೆ ಆದ್ರೂ ಬನ್ನಿ. ಹೋಗ ಹಿಂದಕ್ಕೆ. ನಮ್ಮನೆಗೆ ಹಂದಿ ತರ ನುಗ್ಬಿಟ್ಟು ನಮ್ಮ ಮನೇಲಿ ಇರೋದೆಲ್ಲ ಚೆನ್ನಾಗಿ ತಿಂದು ಹೇಗಿ ನನ್ನ ಹೆಂಡತಿ ಚುಮ್ಕಿ ಹಾಳು ಮಾಡಿದ್ರೇನೋ. ಕೋಪ ಮಾಡ್ಕೋಬೇಡಿ ಅಂಕಲ್, ಸ್ವಲ್ಪ ಸಮಾಧಾನವಾಗಿ ಹೇಳಿ. ನಾವು ಮರ್ಯಾದಸ್ತ್ರ ಅಂಕಲ್. ಮರ್ಯಾದಸ್ತ್ರ ನೀವು ಮೂರು ಬಿಟ್ಟ ಇದನ್ನ ಯಾಕೆ ಬಿಟ್ಟಿದ್ದೀರಾ? ಮರ್ಯಾದಸ್ತ್ರ ಹೋಗ್ರಪ್ಪ. ಬಾಯ್ ಕಣ ಕಾಮ. ನೀನ ಬಂದ್ಬಿಡ ಕಾಮ. ನಾ ಬರಲ್ಲ, ಹೋಗ. ಚಿತ್ರಾನ್ನ ಬಾಲ್ ಕೊಡ. ನಾನ್ ಬಾಲ್ ಅಂತ ಕೊಟ್ಬಿಡ್ರ. ತಗೋ. ಮಗನೇ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣೋ. ನಿನ್ ತಾಯಿ ಕೆನ್ನೆಗೆ ಆಸಿಡ್ ಹಾಕ್ದಂಗ ಆಯ್ತಲ್ಲೋ. ನಿಮ್ಮಿಂದ ನಾನು ಅಬ್ಬೆಪಾರಿ ಆಗೋಗ್ಬಿಟ್ಟೆ. ಈಗೇನ್ರೋ ಮಾಡೋದು ಜೀವನಕ್ಕೆ? ಕಳ್ಳನ್ ಮಕ್ಳ ನನ್ ಕಿಡ್ನಿ ಮಾರ್ಬಿಟ್ಟು ದುಡ್ಡು ಮಾಡ್ಬೇಕು ಅಂತಿದ್ದೀರನ್ರೋ. ಕಿವಿಲಿ ಹೇಳಿ ಕೇಳಿಸ್ಕೊಂಡ್ಬಿಟ್ಟೇನು? ಸಾರಿ.